ರಾಜ್ಯದ ಎಲ್ಲ ಸರ್ಕಾರಿ ಅನುದಾನಿತ ಸಂಸ್ಥೆಗಳು ಹಾಗೂ ಸ್ವಾಯತ್ತ ಸಂಸ್ಥೆಗಳ ಅಧಿಕಾರಿ ನೌಕರರು ಸ್ವಯಂ ಪ್ರೇರಣೆಯಿಂದ ಪ್ರತಿ ತಿಂಗಳ ಮೊದಲ ಶನಿವಾರದಂದು ಖಾದಿ ಉಡುಪನ್ನು ಧರಿಸಬೇಕು ಅಂತ ಸರ್ಕಾರ ಆದೇಶಿಸಿರುವ ಹಿನ್ನೆಲೆ ಕರ್ನಾಟಕ ರಾಜ್ಯ ಖಾದಿ ಗ್ರಾಮೋದ್ಯೋಗ ಮಂಡಳಿಯಿಂದ ಶನಿವಾರ ಇಲ್ಲಿನ ಮಿನಿ ವಿಧಾನಸೌಧದಲ್ಲಿ ಹಾಕಲಾಗಿದ್ದ ಖಾದಿ ಬಟ್ಟೆ ಮಾರಾಟ ಮಳಿಗೆಗೆ ನೌಕರರಿಂದ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಖಾದಿ ಬಟ್ಟೆಯಲ್ಲಿ ಸರ್ಕಾರಿ ನೌಕರರಿಗೆ ಶೇಕಡಾ 40ರಷ್ಟು ರಿಯಾಯಿತಿ ಕಲ್ಪಿಸೋದ್ರಿಂದ ಪುರುಷ ಮತ್ತು ಮಹಿಳಾ ನೌಕರರು ಬಟ್ಟೆ ಖರೀದಿ ಮಾಡಿದ್ದು ಸುಮಾರು 1.75 ಲಕ್ಷ ರೂಪಾಯಿ ವಹಿವಾಟು ಆಗಿರುವ ಕುರಿತು ಅಂದಾಜಿಸಲಾಗಿದೆ. ಇನ್ನು ಪ್ರಾದೇಶಿಕ ಆಯುಕ್ತೆ ಜಹೀರಾ ನಜೀಂ, ಡಿಸಿಬಿ ಫೌಜಿಯಾ ತರನಂ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳು ಸಹ ಮಳಿಗೆಗಳಿಗೆ ಭೇಟಿ ನೀಡಿ ತಮ್ಮಿಷ್ಟದ ಖಾದಿ ಉಡುಪನ್ನ ಖರೀದಿಸಿದ್ರು. ಮಳಿಗೆಯಲ್ಲಿ ರಾಷ್ಟ್ರಧ್ವಜ, ಪ್ಯಾಂಟ್, ಶರ್ಟ್, ಜುಬ್ಬಾ, ಕುರ್ತಾ, ಸೀರೆ, ಚೂಡಿದಾರ್, ಧೋತಿ, ಟವಲ್, ಗಾಂಧಿ ಟೋಪಿ, ನೂಲಿನ ಹಾರ, ಕೈವಸ್ತ್ರ ಸೇರಿದಂತೆ ಅನೇಕ ಖಾದಿ ಉಡುಪುಗಳು ಮಾರಾಟಕ್ಕೆ ಇಡಲಾಗಿತ್ತು. ಪುರುಷ ನೌಕರರು ಪ್ಯಾಂಟ್, ಶರ್ಟ್ ಮತ್ತು ಮಹಿಳಾ ನೌಕರರು ಸೀರೆ ಸೇರಿದಂತೆ ಸಿದ್ಧ ಉಡುಪುಗಳನ್ನ ಹೆಚ್ಚು ಖರೀದಿಸಿದ್ರು. ಜಿಲ್ಲಾ ಖಾದಿ ಗ್ರಾಮೋದ್ಯೋಗ ಅಧಿಕಾರಿ ಲಕ್ಷ್ಮೀಕಾಂತ್, ಸಿಬ್ಬಂದಿ ಗುರುರಾಜ್ ಸೇರಿದಂತೆ ಖಾದಿ ಮಾರಾಟ ಮಳಿಗೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.